ಸರ್ ಆಲ್ಮೋಸ್ಟ್ ಎಲ್ಲದಲ್ಲೂ ಎಷ್ಟು ಟ್ರೈ ಮಾಡೋಕ್ಕೂ ಅಷ್ಟು ಟ್ರೈ ಮಾಡಿದ್ವಿ ಸರ್. ಆಲ್ಮೋಸ್ಟ್ 90s ಫೀಲ್ ಏನೇನು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕಾಸ್ಟ್ ನಮ್ಮ ಇದ್ರು ರಂಜಿತ್ ಅಂತ ಹುಡುಗ. ಸೊ ಡೈರೆಕ್ಟ್ ಅವ್ರು ಮಾತಾಡಿಕೊಂಡು ಇದೇ ಥರ ಇರಬೇಕು, ಬಟ್ಟೆಗಳು ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು, ತುಂಬ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು, ಸ್ಲಿಮ್ ಫಿಟ್ ಶರ್ಟ್ಸ್ ಇರಬಾರ್ದು, ಈ ಥರ ಶರ್ಟ್ಸ್ ಇರಬೇಕು, ಕಾಲರ್ಡು ಚೆಕರ್ಡ್ ಇರ್ತಾನೆ. ಸೊ ಕಾಸ್ಟ್ಯೂಮ್ ಮೇಲೆ ಫೋಕಸ್ ಮಾಡೋದು, ಹೇರ್ ಸ್ಟೈಲ್ಸ್ ಉದ್ದ ಬಿಟ್ಟು ಕರ್ಲ್ಸ್ ಮಾಡೋಣ ಅಂತ ಆ ಥರ ಮಾಡಿದ್ರಿ. ತುಂಬ 90s ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು. ಎಲ್ಲೋ ಒಂದು ಕಡೆ ಫೈಟ್ ಮಾಡೋಕ್ಕೆ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ, ಯಾಕಂದರೆ ಈಗೆಲ್ಲ ಫೈಟರ್ಸ್ಗೂ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ. ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸರ್, ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕಿಂತ ಹಳ್ಳಿಯಲ್ಲಿ ಇನ್ನೂ 80s ಇದಕ್ಕಿಂತ ಫೈಟ್ ಒಳ್ಳೊಳ್ಳೆ ಫೈಟ್ ಐತಪ್ಪ, ದಯವಿಟ್ಟು ಏನಿಲ್ಲ. ಆಮೇಲೆ ವಿಷ್ಣುಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮಗೆ ತುಂಬ ಸದಾ ನೆನಪು, ಅದಕ್ಕೆ ಅವರ ಹೆಸರಿಟ್ಟೆ. ನಿನ್ನೆ ನಾನು ಮೈಸೂರು ಹೋಗಿದ್ದೆ, ನಮ್ಮ ಧನಂಜಯರ ಮದುವೆಗೆ ಹೋದಾಗ. ನಾನು ನನ್ನ ಗುರುಗಳಾದ ವಿಷ್ಣುವರ್ಧನ್ ಕಿಂಗ್ಸ್ ಕೋರ್ಟಲ್ಲಿ ಇರ್ತಾಯಿದ್ರು. ಅದೇ ಹೋಟ್ಲು ಹೋಗಿ 334 335 2 ರೂಮ್ ಇತ್ತು ಅವ್ರದ್ದು. ಒಂದು ರೂಮಲ್ಲಿ ಅವಳು ಮಲಗೋದು, ಒಂದು ರೂಮಲ್ಲಿ ಡಿಸ್ಕಷನ್. ಆ ರೂಮ್ಗೆ ಹೋಗಿ ಅದೇ ರೂಮ್ ತೊಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ 10 ನಿಮಿಷ ಆ ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದೆ. ಅವತ್ತು ಆ ರೂಮ್ ಆಲ್ಟ್ ಆಗಬೇಕು ಅಂತ ಹೋದೋದು ನನಗೆ ಅದು ದೇವಸ್ಥಾನ ಥರ ಫೀಲ್ ಮಾಡಿದೆ ಬೆಡ್. ನಿನ್ನೆ ನಾನು ಯಾಕೋ ಸಮಾಧಾನ ಆಗಿಲ್ಲ, ನಮಸ್ಕಾರ ಹಾಕ್ಬಿಟ್ಟು ಕೆಳಗೆ ಬಂದು ಕೌಂಟ್ರಲ್ಲಿ ರೂಮ್ ಚೇಂಜ್ ಮಾಡಿಕೊಂಡೆ. ನನಗೇನೋ ಒಂದು ಸಮಾಧಾನ ಆಯಿತು, ಇಷ್ಟು ಸಾರಿ ಕರ್ಸ್ಕೊಂಡವ್ರೆ ಅಂತ. ಆಮೇಲೆ ಅದನ್ನು ನೆನೆಸ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ನಮ್ಮ ವಿಷ್ಣುಪ್ರಿಯ ರಿಲೀಸ್ಗಿಂತ ಮುಂಚೆ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಲಿ ಒಂದು ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮ ಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸಲಿ. ನಮ್ಮನ್ನು ಯಾರು ಯಾವಾಗಲೂ ನನ್ನ ಹಿಂದೆ ನನಗೆ ಯಾವಾಗಲೂ ಒಳ್ಳೆ ಉತ್ತಮವಾದ ಬಯಸಿದ್ರು, ನನ್ನ ಮಗನ ಕಂಡ್ರೆ ಅಷ್ಟೇ ಪ್ರೀತಿತ್ತು, ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ 11 ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರಯಾಗರಾಜ್ ಸ್ನಾನ ಮಾಡ್ಕೊಂಡು ನಾಳೆ ರಿಟರ್ನ್ ಬರ್ತೀನಿ. ನನಗೆ ಸುಮಾರು ನನಗೇನು ಥಿಯೇಟ್ರುಗಳು ಬೇಕು ಎಲ್ಲ ಥಿಯೇಟ್ರುಗಳು ಚೆನ್ನಾಗಿ ಸಿಕ್ಕಿದೆ, ಒಳ್ಳೆ ಥಿಯೇಟ್ರ್ ಇದೆ. ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ನಿಮಗೆಲ್ಲ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ 100 ಜನಕ್ಕೆ ಕೇಳಿ, ತುಂಬ ಚೆನ್ನಾಗಿ. ಯಾರು ಒಬ್ಬರಾರು ಸಿನಿಮಾ ಸುಮಾರು ಅಂತ ಹೇಳೋಂಗೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಇದನ್ನು 10 ಬಾರಿ 11 ಬಾರಿ ನೋಡಿ ನನಗೆ ಮನಸ್ಸು ನಾಟುತ್ತೆ. ಆ ಕತೆ ಹಂಗಿದೆ. ಇಂಥ ಕತೆ ಮಾಡೋಕ್ಕೆ ನನಗೆ ಅದೃಷ್ಟವಂತೆ. ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕತೆಗಳು ಬರೀತಾರಮ್ಮ. ಕನ್ನಡ ಚಿತ್ರಕ್ಕೆ ಯಾರು ಕೇಳಿದ್ರು ದಯವಿಟ್ಟು ಕೊಡು, ನೀನು ಒಳ್ಳೆಯ ಕತೆ ಅದ್ಭುತವಾಗಿದೆ. ಇವತ್ತು ಯಾರು ಸಿನಿಮಾಗಳು ಕತೆಗಳು ಇದು ಮಾಡ್ತಾಯಿರ್ತಾರೆ. ನೀನು ಕತೆ ಮಾಡಿದ್ಯಾ, ನೀನು ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳ್ತಾ ಇವತ್ತು ಈ ದಿನ ನಿಮ್ಮೆಲ್ಲ ಸಹಕರಿಸ್ತೀನಿ. ನಿಮ್ಮೆಲ್ಲರಿಗೂ ಸದಾ ನಮ್ಮನ್ನು 50 ಬೆಂಬಲಿಸ್ಕೊಂಡ್ಬಂದಿದ್ದೀರಾ. ನಾನೇನೇ ಮಾಡೋದು ನಮ್ಮ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು, ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನಾನು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ಥರ ಇರಲಿ. 21ಕ್ಕೆ ಜನಗಳು ಪಿಕ್ಚರ್ ಬಂದು ನೋಡಲಿ, ನಿಮ್ಮ ಆಶೀರ್ವಾದ ಬರಲಿ ಅಂತ ಹೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.